ನಮಸ್ಕಾರ ಮಿತ್ರರೇ, ಹೇಗಿದ್ದೀರಿ ಮಿತ್ರರೇ? ರಾಜ್ಯದಲ್ಲಿ ಕುರ್ಚಿ ಕಾಳಗ. ರಾಜ್ಯದ ಹಿತದೃಷ್ಟಿಗಿಂತ, ಬಡವರ ಹಿತದೃಷ್ಟಿಗಿಂತ, ದಲಿತರ ಹಿತದೃಷ್ಟಿಗಿಂತ, ಮತದಾರರ ಹಿತದೃಷ್ಟಿಗಿಂತ, ಪ್ರಜೆಗಳ ಹಿತದೃಷ್ಟಿಗಿಂತ ಕುರ್ಚಿಯ ಹಿತದೃಷ್ಟಿನೇ ಹೆಚ್ಚಾಗ್ಬಿಟ್ಟಿದೆ. ಬಿಜೆಪಿ ರಾಜ್ಯಾಧ್ಯಕ್ಷರ ಕುರ್ಚಿಯ ಚಿಂತೆ, ಅದಕ್ಕಾಗಿ ಕಾಳಗ. ಕಾಂಗ್ರೆಸ್ನಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಕುರ್ಚಿಗಾಗಿ ಕಾಳಗ, ಹಾಗೂ ಸಿಎಂ ಕುರ್ಚಿಗಾಗಿ ಯುದ್ಧನೇ ನಡೀತಾ ಇದೆ. ಇದು ಈ ಎಲ್ಲವನ್ನ ಮರೆತು ಜನ ಕುರ್ಚಿ ಕಾಳಗದ ಬಗ್ಗೆನೇ ಚರ್ಚೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಸಂಕಷ್ಟದ ಮೇಲೆ ಸಂಕಷ್ಟ. ಒಂದೆಡೆ ದೇಶದಲ್ಲಿ ಅಧಿಕಾರವನ್ನು ಕಳೆದುಕೊಳ್ತಾ ಇರೋದು, ರಾಜ್ಯಗಳನ್ನು ಕಳೆದುಕೊಳ್ತಾ ಇರೋದು, ಇದ್ದಿದ್ರಲ್ಲಿ ಬಲಿಷ್ಠವಾಗಿರುವ ಕಾಂಗ್ರೆಸ್ ರಾಜ್ಯದಲ್ಲಿದೆ. ಅದಕ್ಕೆ ಕಾರಣ ರಾಜ್ಯ ನಾಯಕರು. ಆದರೆ ಇಲ್ಲಿಯೂ ಸಹಿತ ಸರ್ಕಾರದ ಪತನಕ್ಕೆ ನಾಂದಿ ಆಡ್ಬಿಡುತ್ತಾ ಈ ಕುರ್ಚಿ ಕಾಳಗ. ಇದಕ್ಕೆ ಕಾರಣ ಯಾರು? ರಾಜ್ಯದ ಕಾಂಗ್ರೆಸ್ ನಾಯಕರು. ಒಂದ್ ಕಡೆ ಟಗರು ಟೀಮ್, ಇನ್ನೊಂದು ಕಡೆ ಬಂಡೆ ಬಣ ಡಿಕೆಸಿ ಟೀಮ್. ಇವರಿಬ್ಬರ ಯುದ್ಧದಲ್ಲಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನುಜ್ಜು ನೂರಾಗ್ಬಿಟ್ಟಿದೆ, ಕಂಗಾಲಾಗ್ಬಿಟ್ಟಿದೆ. ಕಾಂಗ್ರೆಸ್ ಪಕ್ಷದ ತತ್ವಗಳನ್ನ, ಸಿದ್ಧಾಂತಗಳನ್ನ ಹಾಗೂ ಪಕ್ಷದ ಹೈಕಮಾಂಡಿನ ಆದೇಶವನ್ನೂ ಮೀರಿ ಆದರ್ಶಗಳನ್ನ ಗಾಳಿಗೆ ತೂರಿ ಡಿಕೆ ಶಿವಕುಮಾರ್ ಕುಂಭಮೇಳಕ್ಕೆ ಹೋಗ್ತಾರೆ, ಪುಣ್ಯ ಸ್ನಾನ ಮಾಡ್ತಾರೆ. ಮಹಾಶಿವರಾತ್ರಿ ಅಂದು ಅಮಿತ್ ಶಾ ಜೊತೆ ವೇದಿಕೆ ಹಂಚಿಕೊಳ್ತಾರೆ, ಹಾಗೂ ಯೋಗಿ ಆದಿತ್ಯನಾಥರನ್ನ ಹಾಡಿ ಹೊಗಳ್ತಾರೆ. ಇಷ್ಟೆಲ್ಲ ನಾಟಕ ಯಾಕೆ? ಇದೆಲ್ಲ ಕುರ್ಚಿಗಾಗಿ, ಕೆಪಿಸಿಸಿ ಕುರ್ಚಿಗಾಗಿ, ಸಿಎಂ ಕುರ್ಚಿಗಾಗಿ. ಇದನ್ನೆಲ್ಲ ಕೇಳಿ ಹೈಕಮಾಂಡ್ ಸಿಕ್ಕಾಬಟ್ಟೆ ಸಂಕಷ್ಟದಲ್ಲಿದೆ. ಇದಾದ ಮೇಲೆ ಈಗ ಟಗರು ಟೀಮ್ನವರು ಸೈಲೆಂಟ್ ಆಗಿದ್ದಾರೆ. ಆದರೆ ಡಿಕೆಶಿ ಹಾಕಿದ ಬಾಂಬಿಗಿಂತ ಬಹಳ ದೊಡ್ಡ ಬಲಿಷ್ಠವಾದ ಬಾಂಬನ್ನ ಅವರು ರೆಡಿ ಮಾಡಿಟ್ಕೊಂಡಿದ್ದಾರೆ. ಅದೇನಪ್ಪ ಅಂತ ಹೇಳಿದ್ರೆ, ಏನಾದ್ರೂ ಸಿದ್ದರಾಮಯ್ಯನವ್ರನ್ನ ಇಳಿಸಿ ಡಿಕೆಶಿನ ಮುಖ್ಯಮಂತ್ರಿ ಮಾಡ್ತೀವಿ ಅಂದ್ರೆ ನೇರವಾಗಿ ಬಿಜೆಪಿಗೆ ಸೇರ್ಕೊಂಡು ಅಲ್ಲಿ ಸಚಿವರಾಗೋದು, ಚೀಫ್ ಮಿನಿಸ್ಟರ್ ಆಗೋದು. ಇದನ್ನ ಕೇಳಿದ್ರೇನೆ ಮೈ ಜುಮ್ ಅನ್ನುತ್ತೆ. ಅಂಥದ್ರಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಗತಿ ಏನು? ಇರೋ ಒಂದು ಸರ್ಕಾರನೂ ಸಹಿತ ಕಾಂಗ್ರೆಸ್ ರಾಜ್ಯದಲ್ಲಿ ಅಳಿವಿನ ಅಂಚಿಗೆ ಬರ್ತಾ ಇದೆಯಾ? ಕಾಂಗ್ರೆಸ್ ಪಕ್ಷದ ಪತನದ ಹಾದಿಯಲ್ಲಿದೆಯಾ? ಹಾಗೂ ಬಂಡೆಯ ಮುಂದಿನ ಆಟ ಏನು? ಟಗರಿನ ಟೀಮ್ನ ಮುಂದಿನ ನಡೆ ಏನು? ರಾಜ್ಯ ರಾಜಕಾರಣದಲ್ಲಿ ಏನೇನಾಗುತ್ತೆ, ಏನಾಗಬಹುದು ಎಂಬುದನ್ನ ವಿಶ್ಲೇಷಣೆ ಮಾಡಲಿಕ್ಕೆ, ವರದಿ ಮಾಡಲಿಕ್ಕೆ ನಾನು ಬಂದಿದ್ದೇನೆ. ನಾನು ಪ್ರಜಾಕೀಯ ಶ್ರೀನಿವಾಸ್ ಬೇಲೂರು. ವೆಲ್ಕಮ್ ಟು ಪ್ರಜಾಕೀಯ ಚಾನಲ್. ಮಿತ್ರರೇ, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಪ್ರಜಾಕೀಯಕ್ಕೆ ಸಪೋರ್ಟ್ ಮಾಡಿ. ಈಗ ಡಿಕೆ ಶಿವಕುಮಾರ್ ಅಂದ್ರೆ ಹೇಳಿ ಕೇಳಿ ಹುಟ್ಟು ಕಾಂಗ್ರೆಸ್ಸಿಗರು, ಮೂಲ ಕಾಂಗ್ರೆಸ್ಸಿಗರು, ರಾಜ್ಯ ಕಾಂಗ್ರೆಸ್ನ ಮೇನ್ ಪ್ಲೇಯರ್ ಹಾಗೂ ಓಪನಿಂಗ್ ಬ್ಯಾಟ್ಸ್ಮನ್. ಈ ಒಪ್ಪಂದದಂತೆ ಏನಾದರೂ ಸಿಎಂ ಸಿದ್ದರಾಮಯ್ಯನವರನ್ನ ಇಳಿಸಿ ಡಿಕೆ ಶಿವಕುಮಾರ್ ಅವರನ್ನ
ಮುಖ್ಯಮಂತ್ರಿ ಮಾಡಿಬಿಟ್ರೆ ಹೈಕಮಾಂಡ್ ಯೋಚನೆಯಂತೆ ಆ ಒಪ್ಪಂದದಂತೆ ಏನಾದರೂ ಮಾಡಿಬಿಟ್ರೆ ಸಿಎಂ ಸಿದ್ದರಾಮಯ್ಯನವ್ರಿಗೆ ಏನು ಸಮಸ್ಯೆ ಇಲ್ಲ. ಆದರೆ ಸಿದ್ದರಾಮಯ್ಯನವರ ಬಳಗದಲ್ಲಿರುವಂತಹ ಈ ಎಸ್ಟಿ ಸಮುದಾಯದ ಹಾಗೂ ಎಸ್ಸಿ ಸಮುದಾಯದ ನಾಯಕರುಗಳಿದ್ದಾರಲ್ಲ, ಸಿದ್ದರಾಮಯ್ಯನವರ ಆಪ್ತ ಬಳಗದ ನಾಯಕರು ಪರಮೇಶ್ವರ್, ಮಹದೇವಪ್ಪ, ಸತೀಶ್ ಜಾರಕಿಹೊಳಿ, KN ರಾಜಣ್ಣ ಹಾಗೂ ಅಲ್ಪಸಂಖ್ಯಾತರ ನಾಯಕರಾದ ಜಮೀರ್ ಅಹಮದ್ ಖಾನ್ ಅವರ ಅಳಿವು ಉಳಿವಿನ ಪ್ರಶ್ನೆ. DK ಶಿವಕುಮಾರ್ ಹೇಳಿ ಕೇಳಿ ಸೆಟಲ್ಮೆಂಟ್ ಪಾಲಿಟಿಷಿಯನ್, ಯಾರು ಬೇಕಾದ್ರೂ ಸೆಟಲ್ಮೆಂಟ್ ಮಾಡಿಬಿಡ್ತಾರೆ. ಹಾಗೆ ನಟ್ಟು ಬೋಲ್ಟು ಬೇಕಾದರೂ ಟೈಟ್ ಮಾಡ್ತಾರೆ. ಇದು ಎಲ್ಲರಿಗೂ ನಿಮಗೆ ಗೊತ್ತಿದೆ. ಅದೇ ರೀತಿ ದಮ್ಮು, ತಾಕತ್ತು, ಆರ್ಭಟ ಇವೆಲ್ಲವೂ ಇದೆ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬಿಟ್ರೆ ಸಿದ್ದರಾಮಯ್ಯನವರ ಬಣದ ನಾಯಕರನ್ನ ನುಂಗಿ ನೀರು ಕುಡಿದ್ಬಿಡ್ತಾರೆ ಅನ್ನೋ ಭಯ. ಆ ನಾಯಕರೆಲ್ಲ ಉಳಿಲೇಬೇಕು ಅಂದ್ರೆ ಅವರು ಬೇರೆ ಆಲೋಚನೆ ಮಾಡಲೇಬೇಕು. ಇದು ವಸ್ತುಸ್ಥಿತಿ. ಈಗ ಅದಕ್ಕೆ ಈಗೇನೋ ಮುಂದಿನ ಬಜೆಟ್ ಅಧಿವೇಶನ ನಂತರ ಅಥವಾ ಒಪ್ಪಂದದ ಪ್ರಕಾರ ಸಿಎಂ ಸಿದ್ದರಾಮಯ್ಯನವರನ್ನ ಇಳಿಲಿಕ್ಕೆ ಸಿದ್ದರಾಮಯ್ಯನವ್ರ ಟೀಮ್ನ ರೆಡಿ ಇಲ್ಲ. ಆದರೂ ಸಹಿತ ಏನಾದರೂ ಇಳಿಸಿದ್ರೆ ಅದಕ್ಕೆ ಸಿದ್ದರಾಮಯ್ಯನವರ ಬಣದ ನಾಯಕರು ಆಲ್ರೆಡಿ ರೆಡಿ ಇದ್ದಾರೆ. ಅದೇನಪ್ಪ ಅಂತ ಹೇಳಿದ್ರೆ, ಮೊನ್ನೆ ಸೈಲೆಂಟ್ ಸತೀಶ್ ಜಾರಕಿಹೊಳಿ ಅವರು ಅಂದ್ರೆ ಇವರು ಮಾಡಿದ್ದು ಯಾರಿಗೂ ಗೊತ್ತಾಗಲ್ಲ ಅಂತ ಅವರು ಬಹಳ ಬುದ್ಧಿವಂತಿಕೆಯಿಂದ ರಾಜಕಾರಣ ಮಾಡ್ತಾರೆ. ಬೆಳಗಾವಿನಲ್ಲಿ ST ಸಮುದಾಯದ ಎಲ್ಲ MLAಗಳನ್ನು ಕರೆಸಿ ಅವರ ಗುರುಗಳ ಜೊತೆಯಲ್ಲಿ ಒಂದು ಸಮಾಲೋಚನಾ ಸಭೆಯನ್ನ ಮಾಡಿದ್ದಾರೆ. ಯಾಕಪ್ಪ ಅಂದ್ರೆ ಸಮುದಾಯದ ಹಿತದೃಷ್ಟಿಯಿಂದ, ಸಮುದಾಯದ ಹೆಸರಿನಲ್ಲಿ ಸಮುದಾಯಕ್ಕೆ ಸರ್ಕಾರದಿಂದ ಆಗಬೇಕಾದ ಕೆಲಸ ಕಾರ್ಯಗಳನ್ನು ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಎಲ್ಲರನ್ನ ಸಂಘಟನೆ ಮಾಡಿದ್ದಾರೆ. ಎಲ್ಲ ST ಸಮುದಾಯದ ಎಲ್ಲ ಶಾಸಕರು ಆ ಸಭೆಯಲ್ಲಿ ಹಾಜರಿದ್ದಾರೆ. ಅದರ ಉದ್ದೇಶ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡೋದು ಅನ್ನೋದಕ್ಕಿಂತ ST ಸಮುದಾಯದ ನಾಯಕ ನಾನೇ, ನನ್ನೊಟ್ಟಿಗೆ ST ಸಮುದಾಯ ಸಂಪೂರ್ಣವಾಗಿದೆ ಅನ್ನೋದನ್ನ ಹೈಕಮಾಂಡ್ಗೆ ತಿಳಿಸ್ಲಿಕ್ಕೆ ನಂಬರ್ 1. ಅದೇ ರೀತಿ ಪರಮೇಶ್ವರ್ ಮತ್ತು ಮಹದೇವಪ್ಪನವರು SC ಸಮುದಾಯದ ಒಂದು ಸಮಾವೇಶನೇ ಕಂಡಕ್ಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಈ SC ಮತ್ತು ST ಸಮುದಾಯದ ನಾಯಕರುಗಳು, ಬಟ್ ಅದರೊಟ್ಟಿಗೆ ಸಿದ್ದರಾಮಯ್ಯ ಬಣದ ನಾಯಕರು ಎಲ್ಲರೂ ಸೇರಿ ಒಂದು 50ರಿಂದ 60 ಜನ ಈಗ ಒಗ್ಗಟ್ಟಾಗಿ ಸಿದ್ದರಾಮಯ್ಯನವರೇ 5 ವರ್ಷ ಮುಖ್ಯಮಂತ್ರಿ ಆಗಿರಬೇಕು, ಇಲ್ಲ ಅಂದ್ರೆ ನಾವು 50-60 ಜನ ಬಿಜೆಪಿಗೆ ಹೋಗ್ಲಿಕ್ಕೆ ರೆಡಿ ಇದ್ದೀವಿ ಅನ್ನೋ ಸಂದೇಶವನ್ನು ಸಹಿತ ಸಾರ್ಬಿಟ್ಟಿದ್ದಾರೆ. ಇದು ಕಾಂಗ್ರೆಸ್ ಪಕ್ಷಕ್ಕೆ ಅಳಿವು ಉಳಿಯುವ ಪ್ರಶ್ನೆ. ಸರ್ಕಾರದ ಪತನಕ್ಕೆ ನಾಂದಿ ಆಗುತ್ತಾ ಅಥವಾ ಕಾಂಗ್ರೆಸ್ ಪಕ್ಷ ಇಬ್ಬಾಗವಾಗುತ್ತಾ? ಈಗ ಹೇಳಿ, ಸಿಎಂ ಸಿದ್ದರಾಮಯ್ಯನವರನ್ನ ಇಳಿಸಿ CM ಆಗ್ತಾರಾ ಅಥವಾ 5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರಾ ಅಥವಾ ಬೇರೆ ಇನ್ಯಾರಾದ್ರೂ ಲೈಕ್ ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಇದೆಯಾ? ರಾಜ್ಯ ರಾಜಕಾರಣದಲ್ಲಿ ಏನೇನು ಆಗುತ್ತೆ ಅನ್ನೋದನ್ನ ನೀವು ವಿಚಾರವಂತರು, ವಿದ್ಯಾವಂತರು, ಬುದ್ಧಿವಂತರು ಕಾಮೆಂಟ್ಸ್ ಮೂಲಕ ತಿಳಿಸಿ. ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಶರಣಾರ್ಥಿ. ಥ್ಯಾಂಕ್ ಯು ವೆರಿ ಮಚ್. ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ರಜಾಕೀಯ ಪಕ್ಷಕ್ಕೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.